ಡಾಕ್ಟ್ರಪ್ಪ, ಬೇಕಾದ್ರೆ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ನಮ್ಮಮ್ಮವ್ರಿಗೆ ಮಾತ್ರ ಏನು ಆಗ್ಬಾರ್ದು. ನನಗೇನು ಹೇಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಮೇಡಮ್ ಅವ್ರಿಗೆ ತುಂಬಾ ಡೇಂಜರ್ ಆಗಿರೋ ಪಾಯ್ಸನ್ ಇಂಜೆಕ್ಟ್ ಮಾಡಿದ್ದಾರೆ. ಮದ್ದಿರುತ್ತಲ್ವಾ ಡಾಕ್ಟ್ರಪ್ಪ, ಅದೇನು ಅಂತ ದಯವಿಟ್ಟು ನೋಡಿ. ಏನಾಗಿರಬಹುದು? ಸಿಸ್ಟರ್, ಲಾಸ್ಟ್ ಟೈಮ್ ನಮ್ಮ ಹಾಸ್ಪಿಟಲ್ಗೆ ಒಂದು ವರ್ಚುವಲ್ ಆಂಟಿಡೋಟ್ ಸ್ಯಾಂಪಲ್ ಬಂದಿತ್ತು. ಅಲ್ಲೇ ಲ್ಯಾಬಲ್ಲೇ ಇರುತ್ತೆ, ಹೋಗಿ ತಗೊಂಡ್ ಬಂದ್ಬಿಡಿ. ಸರಿ ಡಾಕ್ಟರ್. ಅದನ್ನ ಸ್ವಲ್ಪ ಬೇಗ ತಗೊಂಡ್ ಬರಮ್ಮ. ಆಂಟಿಡೋಟ್ ತರಿಸ್ತಾರ? ವಾಗ್ದೇವಿ ಆಂಟಿ ಬದುಕ್ಬಿಟ್ರೆ ಆ ಶ್ಯಾಮ್ಲಾ ನನ್ ಬದುಕೋಕ್ ಬಿಡಲ್ಲ. ಆ ನರ್ಸ್ ತರೋ ಇಂಜೆಕ್ಷನ್ನ ಆಂಟಿಗೆ ಇಂಜೆಕ್ಟ್ ಮಾಡಕ್ ಬಿಡಬಾರ್ದು. ಏನಿ ನರ್ಸ್ ಇನ್ನೂ ಬಂದಿಲ್ಲ, ನಾನು ಹೋಗಿ ನೋಡ್ಕೊಂಡ್ಬರ್ತೀನಿ. ಡಾಕ್ಟ್ರಪ್ಪ, ನಮ್ಮಮ್ಮ ಅವ್ರನ್ನ ಬದುಕಿಸ್ಕೊಡಿ, ನಿಮ್ಮ ಕೈ ಮುಗಿತೀನಿ ನಾನು. ಆತಂಕ ಪಡಬೇಡಿ ಅಮ್ಮ, ವೆಯ್ಟ್ ಮಾಡಿ. ಡಾಕ್ಟರ್, ಈ ನರ್ಸ್ ಯಾಕಿನ್ನೂ ಬಂದಿಲ್ಲ? ಬರ್ತಾರೆ ಸರ್, ಬರ್ತಾರೆ. ಓ ಛೇ, ಎಂತ ಕೆಲಸ ಮಾಡಿದ್ರಿ? ಆ ಮೆಡಿಸಿನ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಓ ಗಾಡ್. ಸಿಸ್ಟರ್, ಇಂಜೆಕ್ಷನ್ ಇಲ್ಲಿ. ಅಂದ್ರೆ ಅದು ಡಾಕ್ಟರ್, ಮತ್ತೆ ಅದು ಇನ್ನೆಲ್ಲ ಇಂಜೆಕ್ಷನ್ ಡಾಕ್ಟರ್? ಈ ಸಿಸ್ಟರು ಆ ಬಾಟಲ್ ಬ್ರೇಕ್ ಮಾಡಿದ್ದಾರೆ. ಯಾರು ಎದುರುಗಡೆ ಬಂದ್ರು, ಗೊತ್ತಾಗದೆ ಕೆಳಗ್ ಬಿದ್ದೋಯ್ತು ಡಾಕ್ಟರ್. ವಾಟ್ ದ ಹೆಲ್? ಆ ಇಂಜೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾ ನಿಮ್ಗೆ? ಕಣ್ಣು ಎಲ್ಲಿಟ್ಕೊಂಡು ಓಡಾಡ್ತಾ ಇದ್ದೀರಾ? ಬುದ್ಧಿ ಇಲ್ವಾ ನಿಮ್ಗೆ? ಸಾರಿ ಡಾಕ್ಟರ್. ಜಸ್ಟ್ ಶಟ್ ಅಪ್. ಡಾಕ್ಟರ್, ಆ ಇಂಜೆಕ್ಷನ್ ಬೇರೆಲ್ಲಾದ್ರೂ ಸಿಗುತ್ತಾ? ಬೇಕಾದ್ರೆ ನನ್ನ ಹೆಂಡತಿನ ಅಲ್ಲೇ ಕರ್ಕೊಂಡು ಹೋಗೋಣ ನಾವು. ಇಲ್ಲ ಸರ್, ನಮ್ಮ ಸಿಟಿಲಿ ಎಲ್ಲೂ ಇಲ್ಲ.
ಒಂದ್ ವೇಳೆ ಸಿಕ್ಕಿದ್ರು ಇಲ್ಲಿಗೆ ರೀಚ್ ಆಗೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ನಮಗೆ ಅಷ್ಟೊಂದು ಟೈಮ್ ಇಲ್ಲ. ಹೋಗ್ಲಿ, ಬೇರೆ ಸಿಟಿ, ಬೇರೆ ಸ್ಟೇಟ್, ಬೇರೆ ಕಂಟ್ರಿ, ಅದೆಷ್ಟೇ ದೂರ ಆದ್ರೂ ಸರಿ, ಆ ಮೆಡಿಸಿನ್ ತರಿಸೋಣ ಡಾಕ್ಟರ್. ನಮ್ಮ ಆಂಟಿಗಿಂತ ನಮ್ಗಿನ್ನೇನು ಮುಖ್ಯ ಅಲ್ಲ, ಪ್ಲೀಸ್. ನಾರ್ಮಲ್ ಕಂಡೀಷನ್ ಅಲ್ಲಿ ಟ್ರೈ ಮಾಡ್ಬೋದಮ್ಮ. ಈ ಕೋವಿಡ್ ಸಿಚುವೇಶನ್ ಅಲ್ಲಿ ನಾವ್ ಅನ್ಕೊಂಡಿರೋಷ್ಟು ಈಸಿ ಅಲ್ಲ. ಇದ್ದಿದ್ದು ಒಂದು ಅವಕಾಶನೂ ಈಗ ಕೈ ತಪ್ಪು ಹೋಯ್ತು. ಈಗೇನ್ ಮಾಡೋದು ಡಾಕ್ಟರ್? ನನ್ನ ವಾಗ್ದೇವಿನ ಹೇಗೆ ಕಾಪಾಡ್ಕೊಳ್ಳಿ ನಾನು ಹೇಗೆ ಹೇಳ್ಬೇಕು ಅರ್ಥ ಆಗ್ತಿಲ್ಲ ಸರ್. ಡಾಕ್ಟ್ರಪ್ಪ, ಯಾವುದೇ ರೀತಿ ವಿಷಕ್ಕಾದ್ರೂ ಮತ್ ಕೊಡೋ ಆಯುರ್ವೇದ ವೈದ್ಯರು ಆ ಪಂಡಿತರ ಹತ್ರ ಹೋದ್ರೆ ಏನಾದ್ರೂ ಪ್ರಯೋಜನ ಆಗ್ಬೋದು ಅನ್ಸ್ತಿದೆ. ಏನು ಆಯುರ್ವೇದಿಕ್ ಮೆಡಿಸಿನಾ? ಈ ಟೈಮಲ್ಲಿ ಪ್ರಯೋಗ ಮಾಡ್ಬೇಕಾ? ಪ್ರಯೋಗ ಅಲ್ಲ, ಯಾವ ರೀತಿ ರೋಗಕ್ಕಾದ್ರೂ ಅವ್ರ ಮದ್ದು ಕೊಟ್ರೆ ಬೇಗ ವಾಸಿ ಆಗುತ್ತೆ. ಡಾಕ್ಟ್ರಪ್ಪ, ಒಂದ್ಸಲ ಪ್ರಯತ್ನ ಮಾಡಿ ನೋಡೋಣ. ನೋಡಿಮ್ಮ, ಯಾವುದೇ ರೀತಿ ರೆಕಗ್ನೈಸ್ಡ್ ಆಥರೈಸ್ಡ್ ಇಲ್ಲ ಅಂತಂದ್ಮೇಲೆ ಔಷಧಿ ತಗೊಂಡ್ ಬಂದು ಮೇಡಮ್ ಕೊಡೋದು ತುಂಬಾನೇ ರಿಸ್ಕು. ಇಲ್ಲ ಡಾಕ್ಟ್ರಪ್ಪ, ಅವ್ರು ಕೊಡೋ ಮದ್ದು ಕೆಲಸ ಮಾಡುತ್ತೆ, ಆ ನಂಬಿಕೆ ನನ್ಗಿದೆ. ನನ್ ಮಾತು ನಂಬಿ. ನೀನ್ ನಂಬಿಕೆಗಿಂತ ಡಾಕ್ಟರ್ಸ್ ಅನುಭವ ಮುಖ್ಯ ಸರ್ಸು. ನಿನ್ ಮಾತು ಕೇಳಿ ರಿಸ್ಕ್ ತಗೊಳಲ್ಲ. ಅಮ್ಮ ಪ್ರೀತಿ, ಡಾಕ್ಟರ್ ಓಕೆ ಅಂದ್ರೆ ಒಂದ್ಸಲ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನು ಇಲ್ವಲ್ಲಮ್ಮ. ಆಯುರ್ವೇದಿಕ್ ಮೆಡಿಸಿನ್ ಆದ್ರೆ ಅದರಿಂದ ದುಷ್ಪರಿಣಾಮನೂ ಇರಲ್ಲಮ್ಮ. ಅದ್ ಹಾಗಲ್ಲ ಅಂಕಲ್, ಡಾಕ್ಟರ್ ರಿಸ್ಕ್ ಅಂತ ಹೇಳ್ತಿದಾರಲ್ಲ. ಪ್ರಯತ್ನನೇ ಮಾಡದೆ ಫಲ ಸಿಗೋದು ಹೇಗೆ? ಆಟನೇ ಆಡದೆ ಪಂದ್ಯನ ಗೆಲ್ಲೋದು ಹೇಗೆ? ನೀನ್ ಸ್ವಲ್ಪ ಹೊತ್ತು ಸುಮ್ಮನೆ ಇರಮ್ಮ. ಡಾಕ್ಟರ್, ನಿಮ್ಮ ಕೆಲಸದ ಮೇಲೆ ನಮ್ಗೆಷ್ಟು ಗೌರವ ಇದೆಯೋ, ಸರ್ಸು ಮಾತಿನ ಮೇಲೆ, ಆಯುರ್ವೇದ ಔಷಧಿ ಮೇಲೂ ನಮ್ಗಷ್ಟೇ ನಂಬಿಕೆ ಇದೆ ಡಾಕ್ಟರ್. ಬೇರೆ ಅವಕಾಶ ಕೂಡ ಇಲ್ವಲ್ಲ ಡಾಕ್ಟರ್. ಪ್ಲೀಸ್ ಒಪ್ಕೊಳ್ಳಿ. ಒಪ್ಪಿಗೆ ಕೊಡಿ ಡಾಕ್ಟ್ರಪ್ಪ. ಪ್ಲೀಸ್ ಡಾಕ್ಟರ್. ನಿಮ್ಮ ನಂಬಿಕೆನ ನಾನು ನಂಬ್ತೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ಮೆಡಿಸಿನ್ ಇಲ್ಲಿ ತಗೊಂಡು ಬನ್ನಿ. ನಮಗೆ ಹೆಚ್ಚು ಸಮಯ ಇಲ್ಲ, ಅದು ನೆನಪಿರ್ಲಿ. ಇಲ್ಲ ಡಾಕ್ಟ್ರಪ್ಪ, ಇಲ್ಲ, ಈಗ್ಲೇ ಹೋಗ್ತರ್ತೀನಿ. ಮಾವ, ನೀವು ಜೋಪಾನ ಅಮ್ಮವ್ರ ಹತ್ರನೇ ಇರಿ. ಹುಷಾರಮ್ಮ, ಬೇಗ ಬಂದ್ಬಿಡಮ್ಮ. ಇವಳನ್ನ ತಡೀದೆ ಹೋದ್ರೆ ನನ್ನ ಪ್ರಯತ್ನ ಎಲ್ಲ ವೇಸ್ಟ್ ಆಗುತ್ತೆ. ಅಯ್ಯೋ ಭಗವಂತ, ಏನಪ್ಪ ನಮ್ಮ ಕುಟುಂಬಕ್ಕೆ ಇಂಥ ಪರೀಕ್ಷೆ ಮಾಡ್ತಾ ಇದೀಯಾ? ಇನ್ನೇನು ಗುಣ ಆಗ್ತಾಳೆ ಅನ್ಕೊಳ್ಳೋಷ್ಟ್ರಲ್ಲಿ ಮತ್ತೆ ಸಾವಿನ ಹತ್ರ ಹೋಗ್ತಿದ್ದಾಳೆ ಅನ್ನೋ ಸುದ್ದಿನ ನನ್ನ ಕಿವಿಗೆ ಹಾಕಿ ನನಗೆ ಮನಶಾಂತಿ ಇಲ್ದಿರೋ ಹಾಗೆ ಮಾಡ್ತಿದ್ದೀಯಾ? ಹೇ ಭಗವಂತ, ನನ್ನ ಹೆಂಡತಿಗೆ ಏನೂ ಆಗ್ಬಾರ್ದು. ಅವಳು ಬದುಕಬೇಕು,
ಅವಳು ಬದುಕಬೇಕು ಭಗವಂತ, ಅವಳು ಬದುಕಬೇಕು. ಹಲೋ ಹಲೋ ರಾಜು, ಯಾರು ಮಾತಾಡ್ತಿರೋದು? ನಾನು ಹಾಸ್ಪಿಟಲ್ನಿಂದ ನರ್ಸ್ ಮಾತಾಡ್ತಿದ್ದೀನಿ. ನನ್ನ ಹೆಸರು ಉಷಾ ಅಂತ. ನಿನ್ನ ಹೆಂಡತಿ ಮಗುಗೆ ಆಕ್ಸಿಡೆಂಟ್ ಆಗಿದೆ, ತುಂಬಾ ಸೀರಿಯಸ್ ಆಗಿದ್ದಾರೆ. ಇಲ್ಲೇ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಏನು ಆಕ್ಸಿಡೆಂಟ್ ಆಗಿದೆಯಾ? ಈಗ ಹೇಗಿದ್ದಾರೆ ಅವರು? ಇನ್ನೂ ಸೀರಿಯಸ್ ಆಗೇ ಇದ್ದಾರೆ. ನೀವು ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಬಂದ್ಬಿಡಿ. ಸರಿ ಮೇಡಮ್, ಈಗಲೇ ಬರ್ತೀನಿ. ನನ್ನ ಹೆಂಡತಿ ಮಗು ಹುಷಾರು. ಏನಾಯ್ತು ರಾಜು? ಅಮ್ಮ, ನನ್ನ ಹೆಂಡತಿ ಮಗುಗೆ ಆಕ್ಸಿಡೆಂಟ್ ಆಗಿದೆ ಅಂತಮ್ಮ. ಹಾಸ್ಪಿಟಲ್ನಲ್ಲಿ ಇದ್ದಾರಂತಮ್ಮ. ನಾನು ಈಗಲೇ ಹೋಗ್ಬೇಕಮ್ಮ. ಅಯ್ಯೋ, ಏನ್ ಹೀಗಾಗೋಯ್ತು? ಸರಿ, ನೀನೀಗ ತಕ್ಷಣ ಹೊರಡು. ಮತ್ತೆ ನೀವಮ್ಮ? ನಾನು ಆಟೋ ಮಾಡ್ಕೊಂಡು ಹೋಗ್ಬರ್ತೀನಿ. ನನ್ನ ಕ್ಷಮಿಸ್ಬಿಡಿಮ್ಮ, ನಾನು ನಿಮ್ಗೆ ಸಹಾಯ ಮಾಡೋಕ್ಕಾಗ್ತಿಲ್ಲ. ನೀನೇನು ಯೋಚನೆ ಮಾಡಬೇಡ ರಾಜು. ಮನುಷ್ಯ ಜೀವದ ಬೆಲೆ ಏನು ಅಂತ ನನಗೆ ಗೊತ್ತು. ಈಗ ಅಮ್ಮವ್ರ ಪರಿಸ್ಥಿತಿನೂ ಅದೇ ಆಗಿದೆ. ಕುಟುಂಬಕ್ಕಿಂತ ಯಾವುದು ದೊಡ್ಡದಲ್ಲ. ನೀನು ಹೋಗಿ ಅವ್ರನ್ನ ನೋಡ್ಕೊ, ನಾನು ಆಟೋದಲ್ಲಿ ಹೋಗ್ತೀನಿ. ಸರಿನಮ್ಮ. ಆಟೋ? ನೀನು ಆಟೋದಲ್ಲಿ ಹೋಗಿ ವಾಪಸ್ ಬರೋದು ಅಂದ್ರೆ ಮಿನಿಮಮ್ ಅಂದ್ರೂ 4 hours ಬೇಕೇ ಬೇಕು ಸರ್ಸು. ಅಷ್ಟರಲ್ಲಿ ನೀನ್ ಕಾಪಾಡ್ಬೇಕು ಅಂದ್ಕೊಂಡಿರೋ ಪ್ರಾಣ, ಶ್ಯಾಮಲಾ ಆಂಟಿಯಿಂದ ನನಗ್ ಬಂದಿರೋ ಕಷ್ಟ ಎರಡೂ ಒಂದೇ ಸಲ ಹೋಗುತ್ತೆ. ನಿಂದು ವಿಶ್ವ ಪ್ರಯತ್ನ, ನಂದು ದೂರ ಮಾಡೋ ಪ್ರಯತ್ನ. ನೋಡೋಣ, ಗೆಲುವು ನಿಂದೋ ನಂದೋ. ಅಣ್ಣ, ಸ್ವಲ್ಪ ಬೇಗ ಹೋಗಿ ಅಣ್ಣ. ಯಾರೋ ಮಾಡಿರೋ ಸಂಚಿಗೆ ನಮ್ಮಮ್ಮವ್ರ ಬಲಿ ಆಗ್ಬಾರ್ದು. ತಡ ಮಾಡ್ದೆ ಆ ವಿಷಯಕ್ಕೆ ಮದ್ದು ತರಲೇಬೇಕು. ನಮ್ಮ ವಾಗ್ದೇವಿ ಅಮ್ಮವ್ರ ಪ್ರಾಣಕ್ಕೆ ಏನೂ ಅಪಾಯ ಆಗದಿರೋ ಹಾಗೆ ತಡಿಬೇಕು. ಕಾಪಾಡಮ್ಮ. ಹಲೋ ಸರ್ಸು, ಹೇಳಿ ರಾಹುಲ್ ಅವರೇ. ನೀನೀಗ ಎಲ್ಲಿದೆ ಸರ್ಸು? ಅಲ್ಲೇನು ಅಷ್ಟೊಂದು ಸೌಂಡು? ಆಟೋದಲ್ಲಿ ಆಯುರ್ವೇದ ಪಂಡಿತರ ಹತ್ರ ಹೋಗ್ತಿದ್ದೀನಿ. ಹಾಸ್ಪಿಟ್ಲಲ್ಲಿ ಇರೋದು ಬಿಟ್ಟು ನೀನು ಯಾಕೆ ಆಯುರ್ವೇದ ಪಂಡಿತರ ಹತ್ರ ಹೋಗ್ತಾ ಇದೆಯಾ?
ಸರ್ಸು ಈಗ ಮೇಡಮ್ ಕಂಡೀಷನ್ ಹೇಗಿದೆ? ಆಯುರ್ವೇದ ಪಂಡಿತ್ರ ಹತ್ರ ಸಿಗೋ ಮದ್ದಿಂದ ಏನಾದ್ರೂ ಪ್ರಯೋಜನ ಆಗ್ಬೋದೋ ಏನೋ ಅಂತ ತರೋದಕ್ ನಾನು ಹೋಗ್ತಿರೋದು. ಸರ್ಸು ಆಟೋಲ್ ಹೋದ್ರೆ ಲೇಟ್ ಆಗುತ್ತಲ್ವಾ? ನವ್ಯಮ್ಮನ್ ಕಾರಲ್ಲೇ ಹೊರಟಿದ್ದಿದ್ ನಾನು. ಆದ್ರೆ ರಾಜು ಅವ್ರ ಹೆಂಡತಿಗೂ ಮಗುಗೂ ಆಕ್ಸಿಡೆಂಟ್ ಆಗಿದೆಯಂತೆ. ಅದಕ್ಕೆ ರಾಜು ಅವರನ್ನ ನೋಡೋದಕ್ಕಂತ ಹೋದ್ರು. ಬೇರೆ ದಾರಿ ಇಲ್ದೆ ನಾನೊಬ್ಳೆ ಆಟೋದಲ್ಲಿ ಹೊರಟಿದ್ದೀನಿ. ಸರ್ಸು ನೀನ್ ಹಾಸ್ಪಿಟ್ಲಿಗೆ ಹೋಗು, ಆ ಔಷಧಿನ ನಾನು ತಗೊಂಡ್ ಬರ್ತೀನಿ. ನೀವೆಲ್ಲಿದ್ದೀರಾ ಈಗ? ಸರ್ಸು ನಾನೀಗ ವಿಜಯನಗರ ಹತ್ರ ಇದ್ದೀನಿ ಸರ್ಸು. ನಮ್ ಬ್ರಾಂಚ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ ತಕ್ಷಣ ನಾವ್ ಇಲ್ಲಿಗೆ ಬಂದಿದ್ದೀವಿ. ಅಯ್ಯೋ ಹೌದಾ? ಯಾರಿಗೂ ಏನೂ ಆಗಿಲ್ಲ ಅಲ್ವಾ? ಸರ್ಸು ಇಲ್ಲಿ ಏನೂ ಆಗಿಲ್ಲ ಸರ್ಸು. ಯಾರೋ ಬೇಕು ಅಂತ ಫೋನ್ ಮಾಡಿ ಈ ರೀತಿ ಸುಳ್ಳು ಹೇಳಿದ್ದಾರೆ. ಸರ್ಸು ಇಲ್ಲಿ ಯಾವ ತೊಂದರೆನೂ ಆಗಿಲ್ಲ. ಯಾರ ಬುದ್ಧಿ ಇಲ್ದಿರೋ ರಾಕ್ಷಸರು? ಅದ್ ನಮಗೂ ಗೊತ್ತಿಲ್ಲ ಸರ್ಸು. ಆ ನಂಬರ್ಗೆ ಮತ್ತೆ ಕಾಲ್ ಮಾಡಿದ್ರೆ ಈಗ ನಂಬರ್ ವರ್ಕೇ ಆಗ್ತಿಲ್ಲ. ಸರಿ ಸರ್ಸು, ನೀನ್ ಆದಷ್ಟು ಬೇಗ ವಾಪಸ್ ಹೋಗು. ಹಾಗಲ್ಲ ರಾಹುಲ್ ಅವರೇ, ವಿಜಯನಗರದಿಂದ ಆಯುರ್ವೇದ ಆಶ್ರಮಕ್ಕೆ ಹೋಗಕ್ಕೆ ತುಂಬಾ ಸಮಯ ಆಗುತ್ತೆ. ನಾನು ಈಗಾಗ್ಲೇ ಹೊರಟಿರೋದ್ರಿಂದ ನಾನೇ ಹೋಗಿ ತರ್ತೀನಿ. ನೀವು ಆಸ್ಪತ್ರೆಗೆ ಹೋಗಿ, ಮಾವಂಗೆ ಧೈರ್ಯ ಬರುತ್ತೆ. ಸರಿ ಸರ್ಸು, ನೀನು ಹುಷಾರಾಗಿರು. ನಿನ್ಗೇನಾದ್ರೂ ಪ್ರಾಬ್ಲಮ್ ಆದ್ರೆ ನನ್ಗೊಂದು ಫೋನ್ ಮಾಡು. ಸರಿ, ಮಾಡ್ತೀನಿ. ರಾಹುಲ್, ಹಾಸ್ಪಿಟಲ್ಗೆ ನಡಿ ಅರ್ಜೆಂಟಾಗಿ. ಸರಿ ಅಣ್ಣ. ಅಣ್ಣ ಸ್ವಲ್ಪ ಬೇಗ ಹೋಗಿ ಅಣ್ಣ. ಈಗ್ಲಾದ್ರೂ ಅರ್ಥ ಆಯ್ತಾ? ಇದು ಪ್ರ್ಯಾಂಕ್ ಕಾಲ್ ಅಲ್ಲ, ಯಾರೋ ಬೇಕು ಅಂತ ಮಾಡಿರೋ ಕುತಂತ್ರ. ನಮ್ಮನ್ನ ಹಾಸ್ಪಿಟಲಿಂದ ದೂರ ಕಳಿಸಿ ಮೇಡಮ್ನ ಒಂಟಿಯಾಗಿ ಮಾಡಿ ಅಟ್ಯಾಕ್ ಮಾಡಬೇಕು ಅನ್ಕೊಂಡಿದ್ದಾರೇನೋ. ಯಾಬ್ರೋ, ಇಷ್ಟು ದಾರುಣ್ಯವಾಗಿ ಯಾರು ಪ್ಲಾನ್ ಮಾಡ್ತಾರೆ? ಅಷ್ಟಕ್ಕೂ ಮೇಡಮ್ ಮೇಲೆ ಇಷ್ಟು ದ್ವೇಷ ಯಾರು ಇಟ್ಕೊಂಡಿರ್ತಾರೆ? ಸತ್ತೋದ್ಲಾ? ವಾಗ್ದೇವಿ ಕೊನೆ ಉಸಿರೆಳಿಯೋದು ನೋಡ್ದ್ಯಾ? ಇನ್ನೂ ಇಲ್ಲ ಆಂಟಿ, ಹಾ, ಟೈಮ್ ಇದೆ. ಟೈಮ್ ಇದೆ ಅಂದ್ರೆ ಇನ್ನು ಸತ್ತಿಲ್ವಾ? ನಾನ್ ಸಾಯಿಸೋದಕ್ಕೆ ಸ್ಕೆಚ್ ಹಾಕ್ತಿದ್ರೆ ಬದುಕ್ಸೋಕೆ ಸರಸು ತುಂಬಾ ಪ್ರಯತ್ನ ಮಾಡ್ತಿದ್ದಾಳೆ. ಇಂಜೆಕ್ಟ್ ಮಾಡಿರೋ ಪಾಯ್ಸನ್ಗೆ ಆಂಟಿಡೋಟ್ ತರಕ್ಕೆ ಅಂತ ಹೋಗಿದ್ದಾಳೆ. ಆಂಟಿಡೋಟ್? ಮತ್ತೆ ನೀನ್ ಯಾಕೆ ಇಲ್ಲಿಗೆ ಬಂದಿ ಪ್ರೀತಿ? ವಾಗ್ದೇವಿ ಸಾಯೋ ತನಕ ಅಲ್ಲೇ ಇರಬೇಕಾಗಿತ್ತು. ಅಲ್ಲಿದ್ದು ಅವ್ರೆಲ್ಲರೂ ಇಮೋಷನ್ಸ್ ನೋಡೋಕ್ಕಾಗದೆ ಬಂದೆ ಆಂಟಿ. ನಿಜ ಹೇಳು, ನೀನು ವಾಗ್ದೇವಿನ ಸಾಯಿಸ್ಬೇಕು ಅಂದ್ಕೊಳ್ಳಿಲ್ಲ ಅಲ್ಲ? ಅದಕ್ಕೆ ಇಂಜೆಕ್ಷನ್ ಕೊಡ್ದೇನೆ ಕೊಟ್ಟೆ ಅಂತ ಹೇಳ್ತಾ ಇದೆಯಾ ಅಲ್ವಾ? ನಿಜ ತಾನೆ? ಅಯ್ಯೋ ಇಲ್ಲ ಆಂಟಿ, ನೀವೇನ್ ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಎಲ್ಲ ನೀವ್ ಹೇಳ್ದಾಗೆ ಮಾಡ್ತಿದ್ದೀನಲ್ಲ. ಏನ್ ಹೇಳಿದ್ರು ಕೇಳ್ತೀನಿ ಅಂತ ನೀವ್ ಹೀಗೆಲ್ಲ ಹೇಳಿದ್ರೆ ನಾನು ಸಹಿಸ್ಕೊಳ್ಳಲ್ಲ ಆಂಟಿ. ನಿಮ್ಗೆ ಓಕೆ ಅಂತ ಹೇಳಿ ಹೋಗಿ ಅಲ್ಲಿ ವರ್ಕ್ ಫಿನಿಶ್ ಮಾಡದೆ ಹೇಗೆ ಬರ್ತೀನಿ? ಯಾಕೆ ಸುಳ್ಳು ಹೇಳ್ತೀನಿ ನಾನು? ಒಂದ್ ವೇಳೆ ಆಂಟಿ ಬದುಕ್ಬಿಟ್ರೆ ನನ್ನ ಲೈಫಿಗೆ ಕೂಡ ರಿಸ್ಕ್ ಇದೆ ಅಲ್ವಾ? ಏನೋ ನಿನ್ನ ಆನ್ಸರ್ ಅಲ್ಲಿ ಕ್ಲಾರಿಟಿ ಇಲ್ಲದೆ ಇರೋದಕ್ಕೆ ಡೌಟ್ ಬಂದಿರೋದು. ಇರಲ್ಲ, ನಿಮ್ಗೆ ಯಾವಾಗ್ಲೂ ಕ್ಲಾರಿಟಿ ಇರಲ್ಲ. ನಾನ್ ಮಾತ್ರ ನೀವ್ ಹೇಳ್ದಾಗೆ ಎಲ್ಲ ಪರ್ಫೆಕ್ಟ್ ಆಗಿ ಕ್ಲಿಯರ್ ಆಗಿ ಮಾಡ್ಬೇಕು. ನನಗೋಸ್ಕರ ಮಾಡೋದಕ್ಕೆ ಹೇಳಿದ್ನಾ? ಒಳ್ಳೇದಾಗ್ಲಿ ಅಂತ ತಾನೇ? ಒಳ್ಳೇದಲ್ಲ. ಆ ಮನೆಗೆ ಸೊಸೆ ಆಗ್ಬೇಕು ಅನ್ನೋ ಯೋಚನೆಯಿಂದ ನಿಮ್ಗೆ ಸಹಾಯ ಮಾಡೋಕ್ ಬಂದೆ. ಸ್ಕ್ಯಾನ್ ಮಾಡಿಸಿದ್ದು ನೀವು, ಆದ್ರೆ ಆಕ್ಸಿಡೆಂಟ್ ಮಾಡಿಸಿದ್ದು ಮಾತ್ರ ನೀವೇ. ಆದ್ರೆ ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದು ಇಂಜೆಕ್ಷನ್ ಕೊಟ್ಟಿದ್ ಮಾತ್ರ ನೀನೇ ಅಲ್ವಾ? ಆಂಟಿ, ನೀವ್ ಹೇಳಿದಕ್ಕೆ ಅಲ್ವಾ ಹೋಗಿದ್ದು ನಾನು? ನಾನೇ ಹೇಳಿದ್ದು ಅನ್ನೋದಕ್ಕೆ ನಿನ್ನ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ?
ಮತ್ತೆ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ಮತ್ತೆ ಸ್ಟಾರ್ಟ್ ಮಾಡಿದ್ರಾ? ನೀವ್ ಹೇಳ್ದಾಗೆ ಮಾಡ್ತಿದ್ರು. ಯಾಕೆ ನನ್ಗೆ ಟಾರ್ಚರ್? ಇನ್ನು ಯಾಕೆ ನನ್ಗೆ ಬ್ಲ್ಯಾಕ್ ಮೇಲ್? ನೋಡು ಪ್ರೀತಿ, ತಲೆ ಮೇಲ್ ಬಿದ್ದ ನೀರು ಕಾಲ್ವರೆಗೂ ಇಳಿಲೇಬೇಕು. ಇದ್ರಲ್ಲಿ ಇಬ್ರು ಪಾಲು ಇದೆ. ಹೀಗೆ ಒಬ್ರನ್ನೊಬ್ರು ಬ್ಲೇಮ್ ಮಾಡೋದ್ರಿಂದ ನಷ್ಟನೇ ಹೊರತು ಲಾಭ ಏನಿಲ್ಲ. ನೀನ್ ಸುಮ್ಮನೆ ಎಮೋಷನಲ್ ಆಗಿ ನನ್ನ ಟೆಂಪರ್ನ ರೇಸ್ ಮಾಡಬೇಡ. ನನ್ನ ಹತ್ರ ಎಷ್ಟು ಲಿಮಿಟೆಡ್ ಆಗಿರುತ್ತೋ ಅಷ್ಟು ಒಳ್ಳೇದು. ಅರ್ಥ ಆಯ್ತಾ? ಅನ್ನೋದೆಲ್ಲ ಅಂದ್ಬಿಟ್ಟು ಆಮೇಲೆ ಹೀಗೆ ಕೂಲ್ ಮಾಡೋದು ಅಭ್ಯಾಸ ಆಗೋಗಿದೆ ಅಲ್ಲ ನಿಮ್ಗೆ? ಪ್ರೀತಿ, ನಾವಿಬ್ರು ಫ್ರೆಂಡ್ಸ್ ತಾನೆ. ಇಂಥ ಮಾತುಕತೆ, ಕೋಪ, ಖುಷಿ ಇದ್ದಿದ್ದೆ. ಸರಿ, ನೀನೀಗ ಹಾಸ್ಪಿಟ್ಲಿಗೆ ಹೋಗು. ಸರ್ಸು ಮೆಡಿಸಿನ್ ತಗೊಂಡು ಹಾಸ್ಪಿಟ್ಲಿಗೆ ಬರ್ದಿರೋ ಹಾಗೆ ನೀನ್ ತಡಿ. ಬಂದ್ರು ಆ ವಾಗ್ದೇವಿಗೆ ಕೊಡ್ದಿರೋ ಹಾಗೆ ಮಾಡು. ಹೋಗು ಹೋಗು. ಓಕೆ ಆಂಟಿ. ವಾಗ್ದೇವಿ ಮೇಡಮ್ ಮೇಲೆ ಶತ್ರುತ್ವ ಇದೆ ಅಂತ ಗೊತ್ತಿತ್ತು, ಆದ್ರೆ ಸಾಯಿಸೋ ಪ್ರಯತ್ನ ಮಾಡ್ತೀರಿ ಅಂತ ಅಂದ್ಕೊಂಡಿರ್ಲಿಲ್ಲ. ವಿಧಿ ಇಲ್ಲದೆ ಇಂಥ ಹೆಂಗಸಿನ ಜೊತೆ ಕೆಲಸ ಮಾಡಬೇಕಾಯ್ತೇ ಹೊರತು ನಾನು ಯಾವತ್ತೂ ವಾಗ್ದೇವಿ ಮೇಡಮ್ ಅಭಿಮಾನಿ ಆಗಿರೋ ವಿದ್ಯಾರ್ಥಿನೇ. ಹೇಗಾದ್ರೂ ಸರಿ ಈ ವಿಡಿಯೋನ ವಾಗ್ದೇವಿ ಮೇಡಮ್ ಅವ್ರ ಮನೆಯವ್ರಿಗೆ ತೋರಿಸಿ ಅವ್ರ ಲೈಫ್ನ ಸೇವ್ ಮಾಡಬೇಕು. ನಿಂತ್ಕೊಳ್ಳಮ್ಮ, ಯಾರು ಬೇಕು? ಆಯುರ್ವೇದ ಪಂಡಿತರನ್ನ ನೋಡ್ಬೇಕು. ಗುರುಗಳು ಈಗ ಧ್ಯಾನದಲ್ಲಿದ್ದಾರೆ, ಯಾರನ್ನೂ ನೋಡೋದಿಲ್ಲ. ನಾಳೆ ಬೆಳಗ್ಗೆ ಬನ್ನಿ. ಆಗಲ್ಲ, ಈಗ್ಲೇ ನೋಡ್ಬೇಕು. ನಮ್ಮಮ್ಮವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಪಂಡಿತರ ಹತ್ರ ಮತ್ ತಗೊಂಡ್ ಹೋಗೋಣ ಅಂತ ಬಂದಿದ್ದೀನಿ. ನೀನ್ ಎಷ್ಟೇ ಸುಳ್ಳು ಹೇಳಿದ್ರು ಅವ್ರನ್ನ ಭೇಟಿ ಮಾಡಕ್ ಸಾಧ್ಯನೇ ಇಲ್ಲ. ನಾನ್ ಸುಳ್ಳು ಹೇಳ್ತಿಲ್ಲ, ನಿಜ. ನನ್ ನಂಬಿ. ನಿಮಗ್ ಕೈ ಮುಗಿತೀನಿ, ನನ್ನ ಒಳಗಡೆ ಹೋಗಕ್ ಬಿಡಿ. ಸುಮ್ನೆ ಹೋಗಮ್ಮ, ನಾಳೆ ಬೆಳಗ್ಗೆ ಬಾ, ಹೋಗು. ಪಂಡಿತ್ರೆ, ನೀವೇ ದಿಕ್ಕು ಅನ್ನೋ ನಂಬಿಕೆಯಿಂದ ಬಂದಿದ್ದೀನಿ. ದಯೆ ತೋರಿಸಿ. ಸಾವಿನ ಜೊತೆ ಹೋರಾಡ್ತಿರೋ ನಮ್ಮಮ್ಮವ್ರನ್ನ ಕಾಪಾಡಿ. ನೀವೇ ಕಾಪಾಡಬೇಕು. ನಮ್ಮಮ್ಮವ್ರನ್ನ ನೀವೇ ಕಾಪಾಡಬೇಕು. ಆಚೆ ಹೋಗಮ್ಮ, ಹೇಳಿದ್ರೆ ಅರ್ಥ ಆಗಲ್ವ ನಿಂಗೆ? ಒಂದೇ ಒಂದ್ಸಲ ಮಾತಾಡಿ ಹೋಗ್ತೀನಿ. ನಿಮ್ಮ ಮೌನದಿಂದ ಒಂದು ಪ್ರಾಣ ಅಲ್ಲ, ನಮ್ಮೆಲ್ಲರೂ ಉಸಿರು ನಿಂತು ಹೋಗುತ್ತೆ. ಅವ್ರ ಆರೋಗ್ಯಕ್ಕೋಸ್ಕರ ಕುಲ ಮತ ಭೇದ ಇಲ್ಲದೆ
ಪೂಜೆಗಳು ಮಾಡ್ತಿದ್ದಾರೆ. ಅಂತ ವ್ಯಕ್ತಿನ ಬದುಕಿಸೋ ಅವಕಾಶ ನಿಮ್ ಕೈಲಿದೆ ಪಂಡಿತ್ರೆ. ನಿಮ್ ಮೇಲಿರೋ ನಂಬಿಕೆಯಿಂದ ಬಂದಿದ್ದೀನಿ. ನನ್ನ ನಂಬಿಕೆನ ಸುಳ್ಳು ಮಾಡಬೇಡಿ. ನಮ್ಮ ಅಮ್ಮವ್ರನ್ನ ಬದುಕಿಸಿ. ವಾಗ್ದೇವಿಯವ್ರ ಬಗ್ಗೆ ನಾನು ಕೂಡ ಕೇಳಿದ್ದೀನಮ್ಮ. ಆದ್ರೆ ನಿನ್ನ ಮಾತಲ್ಲಿ ಅವ್ರ ದೊಡ್ಡತನ ಗೊತ್ತಾಗ್ತಾ ಇದೆ. ಅಂತಹ ದೊಡ್ಡ ವ್ಯಕ್ತಿಗೆ ಯಾವ ತೊಂದರೆನೂ ಆಗಬಾರ್ದು. ಹೌದು ಪಂಡಿತ್ರೆ, ನಾವೆಲ್ಲರೂ ಬೇಡ್ಕೊತಿರೋದು ಅದನ್ನೇ. ವಿಷ ದೇಹದಲ್ಲಿ ಹೋದ್ಮೇಲೆ ಅವ್ರ ದೇಹದಲ್ಲಿ ಏನ್ ಬದಲಾವಣೆ ಆಯ್ತು ಅಂತ ಹೇಳೋಕ್ಕಾಗತ್ತಾ? ಹೇಳ್ತೀನಿ. ಎದೆಗೆ ಹಾಕಿರೋ ಮಿಷನ್ನಿಂದ ಶಬ್ದ ಬಂತು, ಉಸಿರು ನಿಧಾನ ಆಯ್ತು. ನಾನು ಎದೆ ಮೇಲೆ ಒತ್ತಿದ್ದಕ್ಕೆ ಆಗ ಸ್ವಲ್ಪ ಮಾಮೂಲು ಸ್ಥಿತಿಗೆ ಬಂದ್ರು. ಶರೀರ ಎಲ್ಲ ತಣ್ಣಗಾಗಿತ್ತು. ನೀನ್ ಹೇಳ್ತಾ ಇರೋದನ್ನ ಕೇಳ್ತಾ ಇದ್ರೆ ತುಂಬಾ ಅಪಾಯವಾದ ಸ್ಥಿತಿ. ನೋಡಮ್ಮ, ಇದನ್ನ ವೈದ್ಯರು ಕೊಟ್ಟು ಸೂಜಿ ಮೂಲಕ ದೇಹಕ್ಕೆ ಸೇರಿಸೋದಕ್ಕೆ ಹೇಳು.
ಎಂಥ ಕಾರ್ಕೋಟಕ ವಿಷ ಆದ್ರೂ ಏನು ಮಾಡೋದಕ್ಕಾಗೋದಿಲ್ಲ. ತುಂಬಾ ಸಂತೋಷ ಆಯ್ತು. ಈ ಜನ್ಮದಲ್ಲಿ ನಿಮ್ ಸಹಾಯನ ಮರೆಯೋದಿಲ್ಲ. ಇಲ್ಲಿ ಕೇಳಮ್ಮ, ಇನ್ನೊಂದು ವಿಷಯ. ತಡ ಆಗ್ತಿದ್ದ ಹಾಗೆ ಔಷಧಿ ಪ್ರಭಾವ ಕಡಿಮೆ ಆಗ್ತಾ ಇರುತ್ತೆ. ಎಷ್ಟು ಬೇಗ ತಗೊಂಡು ಹೋಗ್ತೀಯೋ ಅಷ್ಟೇ ಒಳ್ಳೇದು. ಸರಿ ಪಂಡಿತ್ರೆ. ಇಲ್ಲಿ ಕೇಳಪ್ಪ, ನಾನು ಧ್ಯಾನ ಮಾಡಬೇಕು, ನೀನು ಹೊರಡು. ಹಲೋ, ಯಾರು? ನನ್ನ ಹೆಸರು ಗಣೇಶ್ ಅಂತ ಮೇಡಮ್. ನಾನು ನಿಮಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ನೀವು ನನಗೆ ಚೆನ್ನಾಗಿ ಗೊತ್ತು. ಹಾ ಹೇಳಿ, ಯಾಕೆ ಕಾಲ್ ಮಾಡಿದ್ದು? ವಾಗ್ದೇವಿ ಮೇಡಮ್ಗೆ ಸಹಾಯ ಮಾಡೋಣ ಅಂತ. ಆ ಮೇಡಮ್ ಅವರಿಂದ ಸಹಾಯ ಪಡೆದಿರೋ ಎಷ್ಟೋ ಜನರಲ್ಲಿ ನಾನೂ ಒಬ್ಬ. ಆ ಕೃತಜ್ಞತೆಯಿಂದ ನಾನು ನಿಮಗೆ ಕಾಲ್ ಮಾಡಿದೆ. ವಾಗ್ದೇವಿ ಮೇಡಮ್ಗೆ ಆಕ್ಸಿಡೆಂಟ್ ಆಗಿದ್ದು, ಇವತ್ತು ಹಾಸ್ಪಿಟಲಲ್ಲಿ ವಿಷ ಹಾಕಿದ್ದು ಎಲ್ಲ ಒಂದು ಪ್ಲಾನ್ ಪ್ರಕಾರನೇ ನಡೆದಿದೆ ಮೇಡಮ್. ಮೇಡಮ್ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಮೇಡಮ್. ಯಾರು ಮಾಡಿದ್ದು? ಬೇರೆ ಇನ್ಯಾರು ಅಲ್ಲಮ್ಮ. ಹಲೋ ಹಲೋ ಹಲೋ, ಇದೀರಾ? ಹಲೋ ಹಲೋ ಮೇಡಮ್, ಹೇಳಿ, ಯಾರು ಮಾಡ್ತಿರೋದು ಇದನ್ನೆಲ್ಲ? ಹೇಳ್ತೀನಿ ಮೇಡಮ್, ಆದರೆ ಫೋನ್ನಲ್ಲಿ ಬೇಡ. ನೀವು ಬುಲ್ ಟೆಂಪಲ್ ರೋಡ್ ಹತ್ರ ಬನ್ನಿ. ನಾನು ಇನ್ನೊಂದು ಅರ್ಧ ಗಂಟೆಲಿ ಅಲ್ಲಿರ್ತೀನಿ. ನಿಮ್ಗೆ ಎಲ್ಲ ಡೀಟೇಲ್ಸ್ನೂ ಕೊಡ್ತೀನಿ. ಹಲೋ ಹಲೋ ಹಲೋ, ಏನ್ ಗಣೇಶ್ ಇದು? ತಪ್ಪಲ್ವಾ? ಏಯ್, ನನ್ನ ಮನೆ ಉಪ್ಪು ತಿಂದ್ಕೊಂಡು ನಿನ್ನ ಅಯೋಡಿನ ಬುದ್ಧಿವಂತಿಕೆನ ನೀನ್ ಯಾರಿಗೋ ತೋರಿಸ್ತಾ ಇದೀಯಾ? ನನ್ನ ಹತ್ರನೇ ಕೆಲಸ ಮಾಡ್ತಾ ನನ್ನ ಬಗ್ಗೆ ಗೊತ್ತಿದ್ರು ಕೂಡ ಹೀಗೆ ಮೋಸ ಪ್ಲಾನ್ ಮಾಡಿದ್ಯಾ ಅಂದ್ರೆ ಸತ್ತು ಹೋಗ್ತೀಯಾ ಅಂತ ಮರ್ತು ಬಿಟ್ಟಿಯಾ? ಹೇಳೋ, ಯಾರು ಹೇಳ್ತಿದ್ದೆ? ಹಾ, ಯಾರು ಹೇಳ್ತಿದ್ದೆ? ಏಯ್, ಫೋನ್ ಮಾಡಿದ್ ಯಾರಿರ್ಬೋದು? ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡಿ ಯಾಕೆ ಇದನ್ನೆಲ್ಲ ಹೇಳಿದ್ರು? ಹಾಗಾದ್ರೆ ಅಮ್ಮೋರ್ ಮೇಲೆ ದಾಳಿ ಮಾಡೋಕೆ ಕುತಂತ್ರ ಮಾಡ್ತಿರೋರು ಯಾರು? ಏಯ್, ನಿಂತ್ಕೊಳ್ಳೋ. ಏಯ್ ಏಯ್, ಹಲೋ ಮೇಡಮ್, ನೀವು ಬೇಗ ಅಲ್ಲಿಗೆ ಬಂದ್ಬಿಡಿ ಮೇಡಮ್. ಸಾಕ್ಷಿ ಸಮೇತ ನಿಮಗೆ ನಿರೂಪಿಸ್ತೀನಿ ಮೇಡಮ್. ಬೇಗ ಬಂದ್ಬಿಡಿ ಮೇಡಮ್, ಮರಿಬೇಡಿ ಮೇಡಮ್.
ವಾಗ್ದೇವಿ ಮೇಡಮ್ ಮೇಲೆ ಮಾಡ್ತಿರೋ ಸಂಚು ಮತ್ತೆ ಮುಂದೆ ಆಗೋ ಅನಾಹುತದ ಬಗ್ಗೆ ನಿಮ್ಗೆ ಹೇಳ್ತೀನಿ ಮೇಡಮ್. ಮೇಡಮ್ ನೀವು ಆದಷ್ಟು ಬೇಗ ಬನ್ನಿ ಮೇಡಮ್. ಹಾ ಸರಿ, ಬರ್ತೀನಿ. ಸರಿ ಮೇಡಮ್. ಈ ಮದ್ದನ್ನ ಬೇಗ ತಗೊಂಡು ಹೋದ್ರೆ ಅಮ್ಮೋರ್ ಪ್ರಾಣ ಉಳಿಯುತ್ತೆ. ಈಗ ಫೋನ್ ಮಾಡಿದ್ನಲ್ಲ, ಅವ್ನು ಹೇಳಿದ ಜಾಗಕ್ಕೆ ಹೋದ್ರೆ ನಿಜ ಗೊತ್ತಾಗುತ್ತೆ. ಈಗೇನ್ ಮಾಡ್ಲಿ? ಸುಳ್ಳು ನಿಜನೋ ಗೊತ್ತಿಲ್ದಿರೋ ವಿಷಯಕ್ಕೋಸ್ಕರ ಸಮಯ ಹಾಳು ಮಾಡ್ಕೋಬಾರ್ದಲ್ವಾ? ಆಟೋ ಆಟೋ ಆಟೋ. ಮಲ್ಲೇಶ್ವರಂ ಹೋಗ್ಬೇಕು. ಕೂತ್ಕೊಳ್ಳಿ ಮೇಡಮ್. ಅದು ಬುಲ್ ಟೆಂಪಲ್ ರೋಡ್ ಅಂದ್ರೆ ಎಲ್ಲಿ ಬರುತ್ತೆ? ನಾವು ಹೋಗೋದಾರಿನೇ ಮೇಡಮ್. ಹೌದಾ? ಸ್ವಲ್ಪ ಆ ಜಾಗ ಬಂದಾಗ ನಿಲ್ಲಿಸ್ತೀರಾ? ಸರಿ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ನಮ್ಮ ಬ್ರಾಂಚ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ ತಕ್ಷಣ ನಾವು ಇಲ್ಲಿಗೆ ಬಂದಿದ್ದೀವಿ. ಅಯ್ಯೋ ಹೌದಾ? ಯಾರಿಗೂ ಏನೂ ಆಗಿಲ್ಲ ತಾನೇ? ಸರ್ಸು, ಇಲ್ಲಿ ಏನೂ ಆಗಿಲ್ಲ ಸರ್ಸು. ಯಾರೋ ಬೇಕು ಅಂತ ಫೋನ್ ಮಾಡಿ ಈ ರೀತಿ ಸುಳ್ಳು ಹೇಳಿದ್ದಾರೆ. ವಾಗ್ದೇವಿ ಮೇಡಮ್ಗೆ ಆಕ್ಸಿಡೆಂಟ್ ಆಗಿದ್ದು, ಇವತ್ತು ಹಾಸ್ಪಿಟಲ್ ಅಲ್ಲಿ ವಿಷ ಹಾಕಿದ್ದು ಎಲ್ಲ ಒಂದು ಪ್ಲಾನ್ ಪ್ರಕಾರನೇ ನಡೆದಿದೆ ಮೇಡಮ್. ಮೇಡಮ್ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಮೇಡಮ್. ತಡ ಆಗ್ತಿದ್ದ ಹಾಗೆ ಔಷಧಿ ಪ್ರಭಾವ ಕಡಿಮೆ ಆಗ್ತಾ ಇರುತ್ತೆ. ಎಷ್ಟು ಬೇಗ ತಗೊಂಡು ಹೋಗ್ತೀಯೋ ಅಷ್ಟೇ ಒಳ್ಳೆಯದು. ಸರ್ಸು, ಎಲ್ಲಿದ್ಯಾ? ಈಗಷ್ಟೇ ಮತ್ ತಗೊಂಡು ಹೊರಟಿದ್ದೀನಮ್ಮ. ಸರಿ ಸರ್ಸು, ಬೇಗ ಬಾ. ಸರಿನಮ್ಮ. ಅಮ್ಮೋರ್ ಹೇಗಿದ್ದಾರೀಗ? ಎಲ್ರೂ ನೀನ್ ತರೋ ಮೆಡಿಸಿನ್ಗೋಸ್ಕರನೇ ಕಾಯ್ತಿದ್ದೀವಿ. ಬರ್ತಿದ್ದೀನಮ್ಮ. ಸರಿ ಸರ್ಸು. ವನಜಮ್ಮ, ನಿಮ್ಗೊಂದು ವಿಷಯ ಹೇಳಬೇಕು. ಯಾರೋ ನನ್ಗಾಗ್ಲೇ ಫೋನ್ ಮಾಡಿ ಅಮ್ಮೋರ್ನ ಸಾಯಿಸೋದಕ್ಕೆ ಯಾರೋ ಉಪಾಯ ಮಾಡ್ತಿದ್ದಾರೆ, ಅದಕ್ಕೆ ಆಧಾರ ಕೂಡ ಇದೆ ಅಂತ ಹೇಳಿದ್ರು. ಯಾರವನು? ಅವನಿಗೆ ಈ ಡೀಟೇಲ್ಸ್ ಎಲ್ಲ ಹೇಗ್ ಗೊತ್ತು? ಗೊತ್ತಿಲ್ಲಮ್ಮ. ಅವನು ಹೇಳಿದ್ದೆಲ್ಲ ನಿಜನಾ? ಅಂದ್ರೆ ಅವನ್ ಮಾತು ಕೇಳ್ತಿದ್ರೆ ನಿಜ ಅಂತಾನೆ ಅನ್ನಿಸ್ತಮ್ಮ. ಆಸ್ಪತ್ರೆಗೆ ಬರೋ ದಾರಿಲೇ ಅವ್ರನ್ನ ಭೇಟಿ ಮಾಡಿ ಆಧಾರ ತಗೊಂಡ್ ಬರ್ತೀನಮ್ಮ. ಸರಿ ಸರ್ಸು, ಲೇಟ್ ಮಾಡದೆ ಬೇಗ ಬಂದ್ಬಿಡು. ನೀನ್ ಲೇಟ್ ಮಾಡಿದ್ರೆ ಇಲ್ಲಿ ಮೇಡಮ್ ಪ್ರಾಣಕ್ಕೆ ಅಪಾಯ, ಅದನ್ನ ನೆನ್ಪಿಟ್ಕೋ. ಹಾ ಸರಿನಮ್ಮ, ಹಾಗೆ ಆಗ್ಲಿ. ಅಣ್ಣ, ಸ್ವಲ್ಪ ಬೇಗ ಹೋಗ್ತೀರಾ? ಓಕೆ ಮೇಡಮ್. ಅಮ್ಮ ವಂಜ, ಸರ್ಸು ಇಲ್ಲಿ ತನಕ ಬಂದಿದ್ದಾಳಂತೆ. ಔಷಧಿ ಅವಳಿಗೆ ಸಿಕ್ತಂತ? ಸಿಕ್ತಂತೆ ಮಾವ, ಇಲ್ಲೇ ಹತ್ರ ಇದ್ದಾಳಂತೆ. ಆದ್ರೆ ಏನಮ್ಮ? ಮತ್ತೆ ಏನಾಯ್ತು? ಅಂದ್ರೆ ಗಾಬರಿ ಆಗೋಂಥದ್ದೇನಿಲ್ಲ ಮಾವ. ಮೇಡಮ್ ಈ ಪರಿಸ್ಥಿತಿಗೆ ಬರೋ ಕಾರಣ ಯಾರಂತ
ಯಾರೋ ಒಬ್ಬ ಫೋನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರೋ ಎವಿಡೆನ್ಸ್ ಎಲ್ಲ ಕೊಡ್ತೀನಿ ಅನ್ನಂತೆ. ಅದನ್ನ ಕಲೆಕ್ಟ್ ಮಾಡ್ಕೊಂಡು ಔಷಧಿ ತಗೊಂಡು ಬಂದ್ಬಿಡ್ತೀನಿ ಅಂತ ಸರ್ಸು ಹೇಳಿದ್ಲು. ಅಂದ್ರೆ ವಾಗ್ದೇವಿ ಹೀಗಾಗೋದಕ್ಕೆ ಯಾರೋ ಒಬ್ರು ಕಾರಣನ? ಯಾರಮ್ಮ ಅದು? ನನ್ಗಿನ್ನ ಏನೂ ಗೊತ್ತಾಗಿಲ್ಲ ಮಾವ. ಸರ್ಸು ಆ ಎವಿಡೆನ್ಸ್ ತಗೊಂಡು ಬರ್ತೀನಿ ಅಂತ ಹೇಳಿದಾಳೆ. ಅದ್ ನಮಗ್ ಸಿಕ್ಕಿದ್ರೆ ಮ್ಯಾಡಮ್ನ ಯಾರ್ ಸಾಯ್ಸಕ್ ನೋಡಿದ್ರೋ ಅವ್ರ ಜಾತಕ ಎಲ್ಲ ನಮ್ ಕೈಯಲ್ಲೇ ಇದ್ದ ಹಾಗೆ. ಖಂಡಿತ ಅವ್ರ ಜೈಲಿಗೆ ಹೋಗೇ ಹೋಗ್ತಾರೆ. ಹೌದಮ್ಮ, ವಾಗ್ದೇವಿ ಹೀಗಾಗೋದಕ್ಕೆ ಯಾರೇ ಕಾರಣ ಆಗಿದ್ರು ಕೂಡ, ಎಂಥ ದೊಡ್ಡ ವ್ಯಕ್ತಿ ಆದ್ರೂ ಸರಿ, ಅವ್ರು ಯಾರು ಅಂತ ಗೊತ್ತಾಗ್ಲಿ, ಅವ್ರನ್ನ ನಾನು ಕ್ಷಮಿಸಲ್ಲಮ್ಮ. ಅವ್ರನ್ನ ನನ್ನ ಕೈಯಾರೆ ನಾನೇ ಸಾಯಿಸ್ಬಿಡ್ತೀನಿ.